ಬಾಸ್ ಕತೆ ನಿಮ್ಮ ಜೊತೆ ನಾನು ಚನ್ನಕೇಶವ್. ಹೌದು ಸ್ವಾಮಿ. ಬಿಗ್ ಬಾಸ್ ಕತೆ ಪ್ರತಿ ಕ್ಷಣ ಪ್ರತಿ ದಿನ ವ್ಯಥೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಈಗ ತಾನೇ ಒಂದು ಪ್ರೊಮೋ ಬಂತು, ಅದನ್ನ ಕಲರ್ಸ್ ಕನ್ನಡದವ್ರು ಬಿಟ್ಟಿದ್ದಾರೆ. ಈಗ ಅದನ್ನ ಸ್ವಲ್ಪ ನೋಡಿ ನೀವು. ಸಪ್ಪೆ ಅಂದ್ರೆ ಸಪ್ಪೆ, ಪ್ರೋಮೋನೇ ಸಪ್ಪೆ ಆಗೋದ್ರೆ ಆ ಕಾರ್ಯಕ್ರಮವನ್ನ ಸಂಜೆ ನೋಡ್ಬೇಕು ಅಂತ ಯಾರಿಗೆ ತಾನೇ ಇಂಟ್ರೆಸ್ಟ್ ಆಗುತ್ತೆ? ಬಿಗ್ ಬಾಸ್ ಅದನ್ನ ನೀವೇ ಹೇಳ್ಬೇಕು. ಒಂದ್ಸತಿ ಪ್ರೋಮೋನ ನೋಡ್ಕೊಂಬನ್ನಿ, ಹೇಗೆ ಬಂದಿದೆ ಪ್ರೋಮೋ ಅಂತೇಳಿ. ಎಲ್ರಿಗೂ ಮೀಟಿಂಗ್ ಆದ್ರೆ ಅಸುರಾಧಿಪತಿಗೆ ತಲೆ ಕೆರ್ಕೊಂಡು ಅವ್ನ್ ಹೊಟ್ಟೆ ಹಸ್ಪಿನ ಚಿಂತೆ ಆಗ್ಬಿಟ್ಟಿದೆ. ಒಂದು ಸ್ವಲ್ಪ ಗಲಾಟೆನೆ ಮಾಡ್ತಾ ಇಲ್ಲ ಮನೆ ಒಳಗಡೆ. ಸಪ್ಪೇನೆ ಸಪ್ಪೆ. ಅಸುರಾಧಿಪತಿ ವೇಸ್ಟ್ ಅಂದ್ರೆ ವೇಸ್ಟ್ ಮನೆ ಒಳಗಡೆ. ಮೀಟಿಂಗ್ ಅಶ್ವಿನಿ ಅವ್ರಿಗೆ ಬರೀ ಮೀಟಿಂಗ್ ಚಿಂತೆ. ಬಕಾಸುರ ಹಸುರ ನೋಡಿದ್ರಲ್ಲ ಪ್ರೋಮೋ, ಯಾವ ಮಟ್ಟಕ್ಕೆ ಸಪ್ಪೆ ಅಂದ್ರೆ ಸಪ್ಪೆ, ಅಷ್ಟು ಸಪ್ಪೆ ಆಗ್ಬಾರ್ದು ಆಗ್ಬಿಟ್ಟಿದೆ. ಬಿಗ್ ಬಾಸ್ ಪ್ರೋಮೋ ನೋಡಿದ್ರೇನೆ ಕಾರ್ಯಕ್ರಮನ ಮಿಸ್ ಮಾಡ್ಲೇಬಾರ್ದು ಎಲ್ಲ ಫಾಲೋವರ್ಸ್. ಆ ರೀತಿ ಆ ರೇಂಜಿಗೆ ಕೊಡ್ಬೇಕು ಪ್ರೋಮೋ. ಒಟ್ನಲ್ಲಿ ಫುಲ್ ಡಮ್ಮಿ ಅಂದ್ರೆ ಡಮ್ಮಿ, ತುಂಬಾ ಸಪ್ಪೆ ಅಂದ್ರೆ ಸಪ್ಪೆ, ಆ ರೀತಿ ಕಂಟೆಂಟ್ ಅನ್ನ ಕೊಟ್ಟಿದ್ರು. ತುಂಬಾ ಅಂದ್ರೆ ಬಿಗ್ ಬಾಸ್ನೇ ಮರ್ತೋಡ್ಬೇಕು. ಯಾರು ಕೂಡ ಅದನ್ನ ನೆನಪು ಮಾಡ್ಕೊಂಡು 9:30 ಕೂತ್ಕೊಂಡು ಬಿಗ್ ಬಾಸ್ ನೋಡ್ಬೇಕು ಅಂತ ಅನ್ನಿಸ್ಲೇಬಾರ್ದು. ಆ ಮಟ್ಟಕ್ಕೆ ಈಗ ಬಂದಿರ್ತಕ್ಕಂಥ ಪ್ರೋಮೋ ನೋಡಿದ್ರೆ ನನಗೆ ಅನ್ನಿಸ್ತು. ಆ ಕಾರಣಕ್ಕೆ ದಯಮಾಡಿ ಆ ಪ್ರೋಮೋ ಹೇಗೆ ಬರಲಿ, ಬಿಗ್ ಬಾಸ್ ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳಕ್ಕೆ ಬಯಸ್ತೇನೆ. ಹಾಗೆ ಇದರಿಂದ ಈಗ ಯಾಕೆ ಅಂತಂದ್ರೆ ಬಿಗ್ ಬಾಸ್ ಒಂದಿಷ್ಟು ಕಾಂಟ್ರವರ್ಸಿ ಆಯ್ತು ಈಗ, ಆದ್ರೆ ಅದರಿಂದ ಇನ್ನೂ ಕೂಡ ಜನರಿಗೆ ರೀಚ್ ಆಯ್ತು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಬಿಗ್ ಬಾಸ್ ಕಾಂಟ್ರವರ್ಸಿ ಒಳಗಡೆ ಇರ್ತಕ್ಕಂಥವ್ರು ಮಾಡಿದಾಗ ಕಾಂಟ್ರವರ್ಸಿ ಆಗುತ್ತೆ, ಒಂದಿಷ್ಟು ರೀಚ್ ಆಗುತ್ತೆ. ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಕಾಲು ಎಳೆಯರು ಅದು ಇದು ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡೋರು ಮಾಡ್ತಾನೆ ಇರ್ತಾರೆ. ಅವರು ನಿರಂತರವಾಗಿ ಮಾಡ್ತಾರೆ, ಮಾಡಲಿ ಅಂತ ಹೇಳೋಕ್ಕೆ ಬಯಸ್ತೇನೆ. ಹಾಗೆ ಈ ಬಿಗ್ ಬಾಸ್ ಖಂಡಿತವಾಗ್ಲೂ ನಾವೇನೇ ನೋಡಿದ್ರು ಕೂಡ ಬಿಗ್ ಬಾಸ್ ಅಂದರೆ ನಮಗೆ ಸುದೀಪ್ ಸರ್ಗೋಸ್ಕರ ನಾವು ಬಿಗ್ ಬಾಸ್ ನೋಡಬೇಕು. ಆ ಬಿಗ್ ಬಾಸ್ನ ನಾವು ಈಗಾಗಲೇ 11 ಸೀಸನ್ನು ಕೂಡ ನೋಡಿದ್ದೀವಿ, ಈಗಲೂ ನೋಡ್ತೀವಿ, ಮುಂದೆನೂ ನೋಡ್ತೀವಿ ಅವ್ರು ಇರೋವರೆಗೂ ಅಂತ ಹೇಳೋಕ್ಕೆ ಬಯಸ್ತೀನಿ. ನೀವು ಯಾರು ಎಷ್ಟೇ ನೆಗೆಟಿವ್ ಆಗಿ ಬಿಗ್ ಬಾಸ್ ಬಗ್ಗೆ ಮಾತಾಡಿದ್ರು ಕೂಡ ಅದರಿಂದ ಏನು ಪ್ರಯೋಜನ, ಅದರಿಂದ ಏನು ಸಮಾಜಕ್ಕೆ ಒಂದು ಸಂದೇಶ ಇದೆ, ಸುಮ್ಮನೆ ವೇಸ್ಟು, ಟೈಮ್ ಪಾಸು ಅಂತ ಭಾಳಷ್ಟು ಜನ ಮಾತಾಡ್ತಾರೆ. ಆ ಮಾತಾಡೋರ್ನೇ ಕಳಿಸ್ಬೇಕು ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಖಂಡಿತವಾಗ್ಲೂ ಕೂಡ ಏನು ಮಾಡ್ತಾರೆ ಅವರ ಮನೆಯೊಳಗಡೆ ಹೋಗಿ ಅನ್ನೋದನ್ನ ನಾವೆಲ್ಲರೂ ಒಂದಿಷ್ಟು ನೋಡಬೇಕು. ಒಂದಿನದ ಮಟ್ಟಿಗಾದ್ರೂ ಬಿಗ್ ಬಾಸ್ ಒಂದು 10 ಜನನ ಸುಮ್ಮನೆ, ಈಗ ನೀವು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತೀನಿ ಅಂತ ಹೇಳ್ತಿರಲ್ಲ, ಇವ್ರನ್ನೆಲ್ಲರೂ ಕಳಿಸ್ಬಿಡಿ, ಎಲ್ಲರೂ ಇಟ್ಕೊಂಬಂದ್ಬಿಟ್ಟು ಇವ್ರನ್ನೆಲ್ಲರನ್ನೂ ಕೂಡ ತುಂಬ ನೆಗೆಟಿವ್ ಕಮೆಂಟ್ ಮಾಡೋರ್ನೆಲ್ಲ. ಅಂದ್ರೆ ಏನಂದ್ರೆ ಅವರು ಒಂದಿಷ್ಟು ಜನ ಫೇಮ್ ಅವ್ರ ಹೆಸರು ಮಾಡೋಕೆ ಅಂತಾನೆ ಒಂದಿಷ್ಟು ಕಾಲು ಎಳೆಯೋದು, ಒಂದಿಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡೋರು ಮಾಡ್ತಾ ಇದ್ದಾರೆ. ಮಾಡಲಿ, ನೋಡೋಣ ಏನೇನು ಮಾಡ್ತಾರೆ ಅಂತ ಹೇಳ್ತಾ. ಹಾಗೆ ಇವತ್ತು ತುಂಬ ಚೆನ್ನಾಗಿದೆ ಬಿಗ್ ಬಾಸು ಕಂಟೆಂಟ್ ಟೀಮ್. ದಯವಿಟ್ಟು ನೀವು ಒಂದಿಷ್ಟು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂತ ನಮಗೆ ಗೊತ್ತಿಲ್ಲ, ಇನ್ನೂ ಒಂದಿಷ್ಟು ಕ್ರಿಯೇಟಿವ್ ಆಗಿ ಅವ್ರ ಹತ್ರ ಕೆಲಸನ ತಗೋಬೇಕು ನೀವು. ಅವ್ರು ಯಾರು ಕೂಡ ಇನ್ನು ಟಾಸ್ಕ್ನೇ ಅರ್ಥ ಮಾಡ್ಕೊಂಡಿಲ್ಲ ರೀ. ನೀವುಗಳಾದರೂ ಅರ್ಥ ಮಾಡ್ಕೊಂಡಿದ್ದೀರಾ ಇವ್ರುಗಳನ್ನ? ಇವ್ರು ಯಾರು ಟಾಸ್ಕ್ನೇ ಅರ್ಥ ಮಾಡ್ಕೊಂಡಿಲ್ಲ ಇನ್ನೂ ಕೂಡ. ಅಸುರ ಅಧಿಪತಿ ಮನೆಯೊಳಗಡೆ ಅಸುರ ಹೆಂಗಿರ್ಬೇಕು, ಎಲ್ರಿಗೂ ಟಾರ್ಚರ್ ಮಾಡಬೇಕು. ಸಾಕಪ್ಪ ಸಾಕು, ಯಾಕಾದ್ರೂ ಬಿಗ್ ಬಾಸ್ ಇವನಿಗೆ ಹಸುರನ್ ಮಾಡಿದ್ರು ಅಂತ. ಆದ್ರೆ ಹಸುರನ್ಗೆನೆ ಎಲ್ರಿಗೂ ಕೂಡ ಇವರೆಲ್ಲರೂ ಸೇರ್ಕೊಂಡು ಹಸುರಾಧಿಪತಿಗೆನೆ ಟಾರ್ಚರ್ ಕೊಡಕ್ ಶುರು ಮಾಡಿದ್ದಾರೆ. ಅವ್ನ ಚಿತ್ರಾನ್ನ ಕೇಳ್ಕೊಂಡ್ ಕೂತವನೆ, ಹೊಟ್ಟೆ ಹಸ್ವಾಗ್ತಾ ಇದೆ ಅಂತೇಳಿ. ಆದ್ರೆ ಅದನ್ನ ಕೇಳದೆ ಬೇಕಾಗಿಲ್ಲ, ಅವನೇ ಬಲವಂತವಾಗಿ ಕಿತ್ಕೋಬೇಕು. ಅವನಿಗೆ ಇನ್ನೂ ಕೂಡ ಅಷ್ಟೊಂದು ಟಾಸ್ಕು ನಿಜವಾಗ್ಲೂ ಕೂಡ ಸುದಿ ಅವ್ರಿಗೆ ಅಂದ್ರೆ ಕಾಕ್ರೋಚ್ಗೆ ಇನ್ನೂ ಅರ್ಥ ಆಗಿಲ್ಲ. ದಯವಿಟ್ಟು ಅರ್ಥ ಮಾಡಿಸಿ. ನೋಡೋಣ ಯಾವ ರೀತಿ ಒಂದಿಷ್ಟು ಮನೆಯೊಳಗಡೆ ಡ್ರಾಮಾಗಳು ನಡೆಯುತ್ತೆ ಅಂತೇಳಿ. ಈಗ ಎಲ್ಲರೂ ಕೂಡ ಹೊರಗಡೆ ಇವೆಲ್ಲ ಗಲಾಟೆಗಳನ್ನ ನೋಡಿರ್ತಾರೆ. ಒಂದಿಷ್ಟು ಅವ್ರಿಗೂ ಕೂಡ ಅಲ್ಲಿ ಹೋಟೆಲ್ನಲ್ಲಿ ಇದ್ರಲ್ಲ, ಒಂದಿಷ್ಟು ಜನರು ಅವ್ರನ್ನ ಮೀಟ್ ಮಾಡಿರ್ತಾರೆ ಅಂತ ಅನ್ಕೊಳ್ತೀನಿ. ಆ ಹೋಟೆಲ್ ಸಿಬ್ಬಂದಿಗಳು ಅಥವಾ ಬೇರೆಯವರು ಅಥವಾ ಬೇರೆ ಯಾರಾದರೂ ಕೂಡ ಅಲ್ಲಿರ್ತಕ್ಕಂಥ ಟೀಮ್ ಅವರು ಒಂದಿಷ್ಟು ಯಾರಿಗಾದ್ರೂ ಒಂದಿಷ್ಟು ಇನ್ಪುಟ್ ಕೊಟ್ಟಿರ್ತಾರೆ. ಆ ಎಲ್ಲವನ್ನು ಕೂಡ ಇವತ್ತು ಮನೆ ಒಳಗಡೆ ಎಫರ್ಟು, ಒಂದಿಷ್ಟು ಗಲಾಟೆ ರದ್ದು ಅಂತ ಈಗಾಗಲೇ ಶುರುವಾಗಿದೆ. ಯಾವ ರೀತಿಯ ಒಂದು ತಿರುವುಗಳು ಬಿಗ್ ಬಾಸ್ ಟ್ವಿಸ್ಟ್ ಕೊಡ್ತಾರೆ, ಇವರಿಂದ ಕಂಟೆಂಟ್ ಅನ್ನ ತೆಗೆಸ್ತಾರೆ, ಅದೆಲ್ಲವನ್ನು ಕೂಡ ನೋಡೋಣ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ, ಶುಭ ದಿನ.